ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಇದೇ ನಾವು ಬಿಡುಗಡೆ ಮಾಡಕ್ಕೆ ಮುಂಚಿತ ಇದೇ ಜಗದೀಶ್ ಶೆಟ್ಟರು, ಇದೇ ವಿಜೇಂದ್ರ ಅವರು, ಇದೇ ಬೊಮ್ಮಾಯಿಯವರು ಬಾಯಿ ತೆಗೆದಿಲ್ಲ. ಈಗೇನು ಮಾತಾಡ್ತಾರೆ? ಬಡವರು ಲಿಂಗಾಯತರಿಗೆ ಬೇಕಾಗಿಲ್ಲ, ಬಡವರು ಒಕ್ಕಲಿಗರಿಗೆ ಬೇಕಾಗಿಲ್ಲ. ನೀವು ಹೇಳೋದು ಸ್ಪಷ್ಟವಾಗಿ ಇದು ಜಾತಿ ಗಣಿತ ಅಲ್ಲ, ಇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲಾ ಜಾತಿಗಳಿಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. 54 ಮಾನದಂಡಗಳನ್ನು ಮಾಡಿದ್ದೀವಿ. ಆ 54 ಮಾನದಂಡಗಳೊಳಗ ನಿಮ್ಮ ಮನೆ ಗ್ಯಾಸ್ ಐತೆ ಇಲ್ಲೋ, ಕಾರ್ ಐತೆ ಇಲ್ಲೋ, ಪ್ಲಾಟ್ ಎಷ್ಟು ಅದಾವು, ಜಾಗ ಎಷ್ಟೈತೆ, ಸರ್ಕಾರಿ ಉದ್ಯೋಗದೊಳಗೆ ಎಷ್ಟು ಬಂದಿದ್ದಾರೆ, ಪ್ರತಿಯೊಂದೂ ಎಂಟ್ರಿ ಆಗಿದೆ. ಮಾತಾಡ್ತಾರೆ. ಈಗ ನಿಮ್ಮ ಮನೆಗೆ ಬಂದು ನಾವು ಎಂಟ್ರಿ ಮಾಡ್ಕೊಂಡು ಬಂದೀವಿ, ಸಣ್ಣಪ್ಪನ ಮನೆಗೆ. ಕುಟುಂಬದ ಮುಖ್ಯಸ್ಥರು ಸಹಿ ಐತೆ, ಬಂದು ಚೆಕ್ ಮಾಡಿ ಸಹಿ ಕೊಪ್ಪಳದ. ಇವರೆಲ್ಲ ಭಾಗಿಯಾಗಿರಲ್ಲಪ್ಪ ನೀವು ಕೇಳಿ. ಮತ್ತೆ ಒಬ್ಬರೇ ಕುರುಬರು ಅದಾರ. ಸುಮ್ಮ ನೋಡಿ, ಸತ್ಯನ ಈ ರಾಜ್ಯಕ್ಕೆ ಹೇಳಕ್ ಕೊಟ್ಟಂತ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದಂಥ ಸಿದ್ದರಾಮಯ್ಯವ್ರಿಗೆ ಯಾರು ಸತ್ಯ ಹೇಳಕೊಂಡ್ರೆ ಅವ್ರಿಗೆ ಕೆಲವೊಂದಿಷ್ಟು ಮಂದಿಗೆ ಸತ್ಯ ಹೇಳಕೊಂಡ್ರೆ ನೋವಾಗಿದೆ ಅಷ್ಟೇ. ಅದು ಬಿಟ್ರೆ ಇನ್ಕ್ಲೂಡ್ ಕಾಂಗ್ರೆಸ್ ನಾನು ಕಾಂಗ್ರೆಸ್ ಅನ್ನಕತ್ತಿಲ್ಲ, ನಾನು ನಮ್ಮವ್ರು ಯಾರು ಆ ರೀತಿ ಮಾತಾಡಿಲ್ಲ. ನಾನು ಹೇಳಕತ್ತಿದ್ದು, ಯಾಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾರಲ್ಲ, ಯಾಕೆ ಜಾತಿ ಗಣತಿ ಮಾಡಿಸಲಿಲ್ಲ, ಬಡವ್ರ ಬಗ್ಗೆ ಯಾಕೆ ಚಿಂತನೆ ಮಾಡಲಿಲ್ಲ? ವಿಜೇಂದ್ರವ್ರು ಈಗೇನು ಮಾತಾಡ್ತಾರ? ವಿಜೇಂದ್ರವ್ರು ಎಲ್ಲರೂ ಶ್ರೀಮಂತರದಾರ, ವಿಜೇಂದ್ರ ಟೈಪ್ನಾಗ ಅದಾರ, ಎಲ್ಲ ಲಿಂಗಾಯತ ಇದ್ದಾರೋ, ಎಲ್ಲ ಸಮಾಜ. ಮತ್ತೆ ಇದು ಈಗ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರ ಅಂತ ಗೊತ್ತಾಗಬೇಕಲ್ಲ ನಿಮ್ಗ. ಸರ್, ನಾವು ಕೋಟಿಗಟ್ಟಲೆ ಇದ್ದೀವಿ ಲಿಂಗಾಯತ್ ಒಕ್ಕಲಿಗರು. ನಾನು ಹೇಳಕತ್ತಿದ್ದು ಅದಲ್ಲ. ಲಿಂಗಾಯತ್ ಸಮುದಾಯದಾಗ ಶಿಕ್ಷಣ ಮಂತ್ರಿ ಎಷ್ಟಿದ್ದಾರೆ, ಇದು ಅವಿದ್ಯಾವಂತರು ಎಷ್ಟಿದ್ದಾರೆ, ಮತ್ತು ಆರ್ಥಿಕವಾಗಿ ಎಷ್ಟು ಸಬಲರಿದ್ದಾರೆ, ಆರ್ಥಿಕವಾಗಿ ಸಬಲರಿದ್ದಾರೆ ಅನ್ನೋದು ಇದು ಸಮೀಕ್ಷೆ. ನಾವು ಜಾತಿ ಜನಗಣತಿ ಮಾಡಕತ್ತಿಲ್ಲ, ಅದು ಜಾತಿ ಜನಗಣತಿ ಕೇಂದ್ರದವ್ರು ಮಾಡ್ತಾರೆ. ಅವತ್ತು ವರ್ಷದಲ್ಲಿ 6 ಕೋಟಿ 11 ಲಕ್ಷ ಜನ ಇದ್ದಾರೆ. ಅದನ್ನೇ ವರ್ಷ ಇಂತಿಷ್ಟು ಅಂತ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊತ ಹೋಗ್ತೀವಿ. 2015ಕ್ಕೆ 6,35,00,000. ಅದ್ರಾಗ ಜನಗಣತಿಯೊಳಗೆ ಭಾಗಿಯಾಗಿದ್ದು ಎಷ್ಟು ಮಂದಿ? 5,98,00,000. ಈ ಗಣತಿಯಿಂದ ದೂರ ಉಳಿದಾರೆ ಎಷ್ಟು ಮಂದಿ? 35 ಲಕ್ಷ. ಇನ್ನೇನು ಬೇಕು? ಇದ್ರೊಳಗೆ ನೋಡಿ, ಸ್ವಾಮಿಯರಿಗೆ ಸ್ವಾಮಿಯರ ಅನ್ಬೇಕು, ಶರಣಪ್ಪಗೆ ಶರಣಪ್ಪ ಅನ್ಬೇಕು, ಶರಣಪ್ಪ ಶರಣಪ್ಪಗೆ ಅನ್ಬೇಕು. ಶಿವಕುಮಾರ್ ಬಿಟ್ಟು ನಿಮ್ಗೆ ಯಾರು ಹೆಸರು ಚೇಂಜ್ ಮಾಡಿದಿಲ್ಲ? 5 ಮಂದಿ ಇದ್ರಿ, 5 ಮಂದಿ ಇದ್ಬಿಟ್ಟು ಕಳಿಸಿ 4 ಮಂದಿ ಇದ್ರಿ ಅಂತ ಹೇಳಿದ್ರೆ ಸುಮ್ಮಿರ್ತೀರಿ ನೀವು? ಇನ್ನೂ ಇದೆ ಡೀಟೇಲ್ಸ್. ಅದನ್ನ 17ನೇ ತಾರೀಕಿಗೆ ನಾ ಮಾತಾಡ್ತೀನಿ, ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಯಾರ್ಯಾರು ಅದ್ರ ಬಗ್ಗೆ ಡೀಟೇಲ್ಸ್ ಮಾತಾಡ್ತಾರೆ ಕ್ಯಾಬಿನೆಟ್ ಮಾತಾಡಲಿ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ, ಅವತ್ತು ನಾನು ಇರ್ತೀನಿ. ವೈಯಕ್ತಿಕವಾಗಿ ಬುಕ್ ನಾನು ಬುಕ್ ಓದ್ತೀನಿ. ನಾನು ಹೇಳಕ್ಕಾಗತ್ತಾ? ಇಲ್ಲಿವರೆಗೆ ನಿಮ್ಮ ವೈಯಕ್ತಿಕವಾಗಿ ನಾನು ನಿಮ್ಮ ಮುಂದೆ ಹೇಳಕ್ಕಾಗತ್ತ? ಈಗ ನನಗೆ ಅದನ್ನ ಓಪನ್ ಮಾಡಿದೀವಿ, ಸಾರ್ವಜನಿಕವಾಗಿ ಬಿಟ್ಟಿದ್ದು, ಮಂತ್ರಿಗಳಿಗೆ ಬಿಟ್ಟಿದ್ದೀವಿ. ಅದನ್ನ ನಾನು ಓದ್ತೀನಿ. ಎಲ್ಲ ಬಂದಿದ್ದು ಸುಳ್ಳು, ಇವತ್ತು ಬಂದಿದ್ದು ಸುಳ್ಳು. ಮೇಲ್ನೋಟಕ್ಕೆ ನಿಮ್ಗೆ ಏನು ಅನಿಸ್ತಿದೆ? ಏನು ಚೆನ್ನಾಗಿದೆ, ಅದರಲ್ಲಿ ಯಾವ ಅವೈಜ್ಞಾನಿಕತೆ, ಪಾರದರ್ಶಕತೆಯಿಂದ 100%. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಯಾರ ಕೈಯಾಗಿದೆ? ಕುರುಬರ ಕೈಯಾಗೈತಾ? ಇಲ್ಲ ಹಿಂದುಳಿದವ್ರ ಕೈಯಾಗೈತಾ? ಮುಸ್ಲಿಮ್ಸ್ ಕೈಯಾಗೈತಾ? SC ಕೈಯಾಗೈತಾ? ಭಾರತ್ ಎಲೆಕ್ಟ್ರಾನಿಕ್ ಕಂಪ್ನಿ ಯಾರ ಕೈಯಾಗಿದ್ದೀರಿ? ಪ್ರತಿ ದಿವಸ 49 ಕೋಟಿ ಕೊಟ್ಟಿದ್ದೀವಿ. ಪ್ರತಿ ದಿವಸ ಭಾರತ್ ಎಲೆಕ್ಟ್ರಾನಿಕ್ ಕಂಪ್ನಿಯವರು ಪ್ರತಿ ಒಂದು ಇದನ್ನ DC ಆಫೀಸ್ನೊಳಗ ಅವರು ಗಣಕೀಕರಣ ಮಾಡಿದ್ದು. ಇಲ್ಲಿ 4 ಮಂದಿ ಅಧಿಕಾರಿಗಳದಾರ. ಇವರೆಲ್ಲರೂ ಕುರುಬ್ರ, ಇವರೆಲ್ಲರೂ SCಗಳ, ಇವರೆಲ್ಲ ಮುಸ್ಲಿಮ್ಸ. 1,66,000 ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. 1,22,000 1,22,000 ಭಯಾಗೈತಿ ಬಿಡು ನನಗೆ. 1,22,000 1,22,000 ಶಿಕ್ಷಕರು ಕೆಲಸ ಮಾಡಿದ್ದಾರೆ.
ಅದೇ ಅದು ಕೆಲವೊಬ್ರು ಯಾರು ಓದ್ಯಾರ ಅದನ್ನ? ಅಲ್ಲ ಸರ್, ಅದರದಲ್ಲ ಸರ್, ಸರ್ಕಾರದಲ್ಲಿ ಇವತ್ತಿನವರೆಗೂ ನಿನ್ನೆಯಿಂದ ಇವತ್ತಿನವರೆಗೂ 26 ಸಚಿವರಿಗೆ ಬೆಳಗ್ಗೆವರೆಗೂ 26 ಸಚಿವರಿಗೆ ಕಾಪಿ ಮುಟ್ಟಿಸಿದ್ವಿ. ಇನ್ನೂ ಉಳಿದಂಥ ಸಚಿವರಿಗೆ ಕಾಪಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಓದಲಿ, ಸತ್ಯಾಸತ್ಯತೆ ತಿಳ್ಕೊಂಡು ಬಂದು ಮಾತಾಡಿ 17ನೇ ತಾರೀಕಿಗೆ ಸವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ಮೀಟಿಂಗನ್ನು ಸಭೆಯನ್ನು ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ 17ನೇ ತಾರೀಕು ಬೆಳಗ್ಗೆ ಸಾಯಂಕಾಲ 4 ಗಂಟೆ. ಸರ್, ಈಗ ಈ ಜಾತಿ ಗಣಿತ ವರದಿನ ಜಾರಿ ಮಾಡೋಕ್ಕೆ ಕಾಂಗ್ರೆಸ್ ಸಚಿವರು ಯಾರದೇ ವಿರೋಧ ಇಲ್ಲ. ಯಾವುದು ವಿರೋಧ ಇಲ್ಲ ರೀ. ಅದ್ರ ಬಗ್ಗೆ ನೀವು ಬಹಿರಂಗವಾಗಿ ಮಾತಾಡಿದಾರ, ಅದನ್ನೇ ಹೇಳಕತ್ತೀನಿ. ನೀವು ಪ್ರೆಸ್ದವರು ಆಗಲೇ ಈಚಿಗೆ ಬಿಡಾಕತ್ತೀರಿ ಅದನ್ನ. ನಾನು ಹೇಳಕತ್ತಿದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿ. ಯಾರ್ದು ವಿರೋಧ ಐತೆ, ಯಾರ್ದು ಪರ ಐತೆ ಅನ್ನೋದಕ್ಕಿಂತಲೂ ವಾಸ್ತವ ಸತ್ಯವನ್ನ ನೋಡ್ರಿ. ನಿಮ್ಮ ಕೈಯಾಗ ಕಾಪಿ ಕಳಿಸಿದ್ದೀವಿ, ಓದ್ಕೊಂಬನ್ನಿ, ಸಮಸ್ಯೆಗಳು ಏನದಾವ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರಲ್ಲಿ ಇರ್ತಕ್ಕಂಥ ಅಂಶಗಳು ಏನು ಫೈನಲ್ ಅಲ್ಲ, ಬರೀ ಚರ್ಚೆ ಅವತ್ತು 17ನೇ ಫೈನಲ್ಲು ಕ್ಯಾಬಿನೆಟ್ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಓದ್ಕೊಂಬರ್ರಿ ಅಂತಾನೆ ಹೇಳಿದೀವಲ್ಲ. ಅಲ್ಲಿ ಹೈಕಮಾಂಡ್ ನಿಮ್ಮ ಸಚಿವರುಗಳಿಗೆ ಯಾವ ಅದ್ರ ಬಗ್ಗೆ ನಮ್ಮಲ್ಲಿ ಪ್ರತಿಕ್ರಿಯೆ ಅಂತ ಯಾವುದು ಚರ್ಚೆ ಆಗಿಲ್ಲ, ಏನಾಗಿಲ್ಲ. ಅವ್ರ ಮುಂದೆನೇ ಓಪನ್ ಮಾಡಿದ್ದೀವಿ. ಓಪನ್ ಮಾಡಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟ ಸದಸ್ಯರಿಗೆ ಕಾಪಿ ಕೊಟ್ಟು ಕಳಿಸು ಅಂತ ಹೇಳಿದ್ದಾರೆ. ಕೊಟ್ಟು ಕಳಿಸಿದ್ದೀವಿ. ಸರ್, ಈಗ ಇದು ವರದಿ ಇದ್ರ ಕ್ಯಾಬಿನೆಟ್ ಅಂತ ಇದು ಮಾಡಿರಿ ಸರ್. ಈಗ ಮುಂದಿನ ನಡಿ ಏನು ಸರ್? ಈ ವರದಿ ಕೇಳಿದ್ರೆ ವರದಿ ಕೊಟ್ಟಿವಿ, ಓದ್ಕೊಂಡ್ ಬರ್ಲಿ, ಎಲ್ಲರಿಗೂ ಅರ್ಥ ಓದಕ್ ಕೊಟ್ಟಿದ್ದೀವಿ. ಮತ್ತೆ ಬೇರೆ ಸಮುದಾಯ, ಒಕ್ಕಲಿಗ ಸಮುದಾಯದವರ ನಾನು ಹೇಳಕತ್ತಿದ್ದು, ಮೊದಲು ಒಕ್ಕಲಿಗರಿರ್ಲಿ, ಲಿಂಗಾಯತರಿರ್ಲಿ, ಬ್ರಾಹ್ಮಣರಿರ್ಲಿ, ಇಲ್ಲ ಬೇರೆ ಯಾವುದೇ ಇತರೆ ಜನರ ವಿರೋಧ ಇರಲಿ, ನಾನು ಹೇಳಕತ್ತಿದ್ದು ಯಾರು ವಿರೋಧ ಮಾಡ್ತೀರಿ ಅದನ್ನು ನೋಡ್ಕೊಂಡ್ ಬನ್ನಿ, ಅದನ್ನು ಓದ್ರಿ. ಓದಿದ ಮೇಲೆ ನಿಮ್ಗೆ ಗೊತ್ತಾಗೋದಲ್ಲ ವರದಿ ಒಳಗೆ ಏನಿದೆ ಅಂತಂದು. ಸುಮ್ಮನೆ ಲಿಂಗಾಯತರು ವಿರೋಧ ಮಾಡ್ತಾರೆ, ಬ್ರಾಹ್ಮಣರು ವಿರೋಧ ಮಾಡ್ತಾರೆ, ಒಕ್ಕಲಿಗರು ವಿರೋಧ ಮಾಡ್ತಾರೆ. ಯಾಕೆ? ಬ್ರಾಹ್ಮಣರೊಳಗೆ ಬಡವರಿಲ್ವಾ? ಲಿಂಗಾಯತ ಸಮುದಾಯದಾಗ ಬಡವರಿಲ್ವಾ? ಒಕ್ಕಲಿಗ ಸಮುದಾಯದ ಬಡವರಿಲ್ವಾ? ಆಯೋಗದ ವರದಿ ಮಾಡಿದ್ದು ಬಡವರಿಗೆ, ಆರ್ಥಿಕ ಸಮಸ್ಯೆ ಇರುವಂತವರಿಗೆ, ಸಾಮಾಜಿಕ ಸಮಸ್ಯೆ ಇರುವಂತವರಿಗೆ, ಶೈಕ್ಷಣಿಕವಾಗಿ ಯಾರು. ನಾನು ಪ್ರತಿ ಸತ ಹೇಳ್ತೀನಿ, ಇದು ಜಾತಿ ವರದಿ ಅಲ್ಲ. ಮತ್ತೆ ಇದೆಲ್ಲ ರಾಜಕಾರಣಕ್ಕೆ ಮಾಡಿದ್ದು ಸಿದ್ದರಾಮಯ್ಯ. ನಾನು ಹೇಳಕತ್ತಿದ್ದು 1,66,000 ಅಧಿಕಾರಿಗಳು ಕೆಲಸ ಮಾಡ್ಯಾರ. ಹೊಸರು ಕುರುಬರಿದ್ರ ಅವೈಜ್ಞಾನಿಕ ಎದಕ್ಕೆ ಯಾವ ಇದ್ರ ಮೇಲೆ ಅಂತಾರೆ ಅವೈಜ್ಞಾನಿಕ? ಯಾರಂದ್ರು ಅವ್ರ ಮನೆಗೆ ಹೋದ್ರೆ ಅವ್ರ ಮನೆಗೆ ಹೋದ್ರೆ ಸಿಕ್ಕರಕ್ಕಿಲ್ಲ. ನನಗನ್ಸಿದ ಮಟ್ಟಿಗೆ ಜಾತಿ ಜನಗಣತಿ ಆಗುತ್ತಾ? 2011 ಜಾತಿ ಜನಗಣತಿ ಎಷ್ಟು % ಆಗಿದೆ? ಜನಗಣತಿ 95%. ಹೌದಾ? ಅದನ್ನ ಒಪ್ಕೊಂತೀರಿ ಅಂದ್ರೆ 95% ಇದ್ದಿದ್ದು ಒಪ್ಕೊಂತೀರಿ? ಇನ್ನೊಂದು ಹೊಸದ್ ಮಾಡ್ರಿ. ನಾನು ಹೇಳಕತ್ತಿದ್ ಪುರ ಕೇಳ್ರಿ. ಸುಮ್ಮ ಹೇಳ್ತಾರ 95% ಆಗಿ ಜಾತಿ ಜನಗಣತಿ ಒಪ್ಕೊಂತೀರಿ. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕದ್ದು 94.17%. ಇದನ್ನ ಯಾಕೆ ಒಪ್ಕೊಳಕಲ್ಲ ನೀವು? ಅದಕ್ಕೆ ನಿಮ್ಮ ತಪ್ಪುಗಳೇನದಾವು, ಲೋಪಗಳೇನದಾವು ಅದನ್ನು ತನ್ರಿ, ಕ್ಯಾಬಿನೆಟ್ನಾಗ ಚರ್ಚೆ ಮಾಡೋಣ ಅಂತಂದೇ ಹೇಳಿದ್ದು ಮುಖ್ಯಮಂತ್ರಿಗಳು. ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. ಯಾರು ರಾಜಕಾರಣಿಗಳಿದ್ದಾರೆ, ಯಾರು ರಾಜಕಾರಣ ಇಲ್ಲ, ಎಷ್ಟು ಮಂದಿ ಕೌನ್ಸಿಲರ್ಸ್ ಅದಾರೆ, ಎಷ್ಟು ಮಂದಿ ಕೌನ್ಸಿಲರ್ ಇದ್ದಾರೆ, ತಂದೆ ಯಾರು, ತಾಯಿ ಯಾರು, ಸೈಕಲ್ ಐತೆ, ಮೋಟರ್ ಬೈಕ್ ಐತೆ, ಕಾರ್ ಐತೆ, ಎಲ್ಲದೂ ಇದೆ. ಎಷ್ಟು ಅಪಾರ್ಟ್ಮೆಂಟ್ ಅದಾವು, ಎಷ್ಟು ಪ್ಲಾಟ್ ಅದಾವು, ಎಷ್ಟು ಲ್ಯಾಂಡ್ ಐತೆ, ಯಾವ ಲ್ಯಾಂಡ್ ಇಲ್ಲ, ಇದೆಲ್ಲದು ಸೇರಿ 54 ಮಾನದಂಡಗಳು. ಸರ್, ಹಂಗಂದ್ರೆ ಯಾವುದೇ ವಿಘ್ನ ಇಲ್ಲದೆ ಜಾರಿ ತರ್ತಾರೆ ಸರ್.